ಅಂತ ಆದ್ರೆ ನನ್ನ ಮಕ್ಳು ದೀಪ ಹಚ್ಕತಾರೆ ಅಂತ ಅನ್ಬಿಟ್ಟು ಇದ್ ಮಾಡಿದ್ರು. ಅವ್ರ ಕೊನೆಗೆ ಏನ್ ಮಾಡಿದ್ರು, ಅದನ್ನು ಅವರು ಕೊಡ್ತೀನಿ ಅಂತ ಅಣ್ಣ ಈಗೇನ್ ಮಾಡಿದ್ರೆ ಅದನ್ನು ಕೊಡ್ಲಿಲ್ಲ. ಏನೋ ಅವ್ರ ಮಕ್ಳಿಗೆ ಅಲ್ಲ, ಈಗ ಬರೀ ಮನೆ ಮಾದ ವಿಷಯ ಮಾತಾಡೋದ್ರಲ್ಲ, ಜಮೀನು ವಿಚಾರ ಏನು ಮಾತಾಡಲಿಲ್ಲ. ಜಮೀನ್ ವಿಚಾರ ಏನು ಮಾತಾಡ ನೀವು ಕೇಳಿಲ್ವ ಜಮೀನ್ ಏನಾಯ್ತು? ನಮ್ಗ ಅದ್ರ ಬಗ್ಗೆ ನಮಗ್ ಗೊತ್ತೇ ಇಲ್ವಲ್ಲಣ್ಣ, ಗೊತ್ತಿಲ್ವಲ್ಲ. ನಾವೇನ್ ಮಾಡ್ದೋ ಇದಾದ್ರೂ ಕೊಟ್ರೆ ಎಲ್ಲ ಒಂದಿಷ್ಟಿಷ್ಟಾಗ್ಲ ಇದಾದ್ರೂ ಬರುತ್ತೆ. ಇದಿಲ್ದೆ ಇದ್ರೆ ಇನ್ನೊಂದ್ ಜಾಗದಲ್ಲಿ ಏನೋ ಒಂದಷ್ಟು ಕೊಟ್ರೆ ಎಲ್ಲೋ ಬೇರೆ ತಕೊಂಡ್ ಬದುಕಬಹುದಲ್ವಾ ಇವತ್ತಿನ ವ್ಯಾಲ್ಯೂಗೆ? ನಾವು ಏನ್ ಹೇಳಿದ್ರು, ಒಂದು ಎಕರೆಗೆ ಒಂದು ಸೈಟ್ ಕೊಡ್ತಾರೆ, ನಿನ್ಗೊಂದು ಸೈಟ್ ಕೊಡ್ತೀನಿ ಕಣಪ್ಪ ಅಂತ ಹೇಳಿದ್ರು ಅಷ್ಟೇ ಹೊರತು ಮಿಕ್ಕಿದೇನು ಸೈಟ್ ಕೇಳಿಲ್ಲ ನೀವು? ಮತ್ತೆ ನನಗೆ ಮೋಸ ಆಗೋಯ್ತು ಅಂತ ಕೇಳಿದ್ರೆ ನಿಮ್ಗೆ ನನಗೆ ಮೋಸ ಆಗೋದು. ನನಗೆ ಏನು ಸಿಕ್ಕಿಲ್ಲ ಅವರ ಚೆನ್ನಾಗಿದೆ ಅಲ್ವಣ ನ್ಯೂಸ್. ಈಗ ಎಷ್ಟು ವರ್ಷದಿಂದ, ಈಗ ದೇವರಾಜ ಬೆಂಗಳೂರು ಎಷ್ಟು ವರ್ಷದಿಂದ ಇದ್ದಾರೆ? ಯಾವುದು ಅವಾಗಿಂದ ಅಲ್ಲೇನೆ ಇರೋದು. ಅವಾಗಿಂದ ಅವ್ರೆ ಅಂದಾಜು ಎಷ್ಟು ವರ್ಷ? ಒಂದ್ 30-40 ವರ್ಷದಿಂದ ಅಲ್ಲೇ ಇರೋದು ನಾನ್ ತಿಳ್ದಂಗೆ. ಡಿಗ್ರಿ ಆದ್ಮೇಲೆ ಇಲ್ಲಿ ಆಗ್ಲಿ ನೀವೇ ಇರೋದು ವಾಸ? ಇಲ್ಲಿ ನೀವಿದ್ರೆ ಮುಂದೆ ಮಲ್ಲಿಕಾರ್ಜುನ ಇದ್ದಾರೆ, ಹಿಂದೆ ಹಿಂದೆ ನೀವಿಬ್ಬರೇ ಇಲ್ಲಿರೋದು. ಅವರು ಬಸಲಿಂಗ ಮತ್ತೆ ಒಬ್ಬ ತೀರೋಗ್ಬಿಟ್ಟ, ಮದುವೆ ಆಗೋದಕ್ಕೂ ಮೊದಲು ಒಬ್ಬ ತೀರೋಗ್ಬಿಟ್ಟ. ಎಲ್ಲ ರೆಡಿ ಮಾಡಿ ಇದ್ದಿದ್ದು. ಈಗ ಸ್ವಲ್ಪ ಅದೇ ಹಿಂಗೆ ಮನೆಯೆಲ್ಲ ಸುರಿತದಲ್ಲ, ಮಲ್ಕೊಳಕ್ಕೆ ಕಡೆ ತೂತ್ ತೆಗೀರಿ, ಅಲ್ಲಿ ಮೇಲೆ ಆ ಕಡೆ ಮಾಡಕ್ಕೆ ಎಲ್ಲ ತೊಂದ್ರೆ ಈಗ ರೀಸೆಂಟ್ ಆಗಿ ಇವ್ರ ಅಕ್ಕ ಅವರು ಸ್ವಲ್ಪ ಮನೆ ಮಾಡ್ಕೊಂಡು ಹೋಗಿದ್ವು ಅಣ್ಣ. ಹೌದು, ಅವ್ರಿಬ್ರು ಹೆಣ್ಮಕ್ಳು ಆ ಪೂರ್ವಸಲೆಲ್ಲ ಕೆಲಸ ಹೌದು ಇವಾಗಲೂ ಅಲ್ಲೇ ಮಾಡ್ತಾರೆ. ಹೌದು